22 ನವೆಂಬರ್ 1963 ಡ್ಯಾಲಸ್ ನಗರದ ಇತಿಹಾಸದಲ್ಲಿ ಒಂದು ದೊಡ್ಡ ದುರಂತ ನಡೆದಂಥ ದಿನ. ಪ್ರಪಂಚದ ಎಲ್ಲರ ಗಮನ ತನ್ನ ಕಡೆ ಸೆಳೆದಂಥ ದಿನ. ಏನು ಮಾತಾಡ್ತಾ ಇದ್ದೀನಿ ಅಂತ ಅರ್ಥ ಆಯ್ತಾ? US ನ 35th ಪ್ರೆಸಿಡೆಂಟ್ ಆದಂಥ ಜಾನ್ ಎಫ್ ಕೆನಡಿ ಅವ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಇವತ್ತು ನಮ್ಮ ಪಯಣ ಅವರ ಅಸಾಸಿನೇಷನ್ ಆದಂಥ ಡೀಲಿ ಪ್ಲಾಜಾ ಕಡೆಗೆ. ಈ ಜಾಗದ ಹೆಸರು ದಿ 6th ಫ್ಲೋರ್ ಮ್ಯೂಸಿಯಂ ಅಟ್ ಡೀಲಿ ಪ್ಲಾಜಾ ಅಂತ. ಅವರ ಡೆತ್ ಆಗಿದ್ದು ಈ ಬಿಲ್ಡಿಂಗ್ನಲ್ಲ, ಆದರೆ ಈ ಬಿಲ್ಡಿಂಗ್ ಒಳಗಡೆಯಿಂದ ಅವರನ್ನು ಶೂಟ್ ಮಾಡಲಾಗತ್ತೆ. ಸ್ವಲ್ಪ ಹೊತ್ತಲ್ಲೇ ನಾವು ಆ ಜಾಗನ ಸಹ ನೋಡೋಣ. ಈ ಬಿಲ್ಡಿಂಗ್ ಒಳಗಡೆಯಿಂದ ಅಂದರೆ ಯಾವ ಜಾಗದಿಂದ ಅವ್ರನ್ನ ಶೂಟ್ ಮಾಡಿದ್ರು ಅನ್ನೋದನ್ನು ನೋಡೋಣಂತೆ. ಅದಕ್ಕೂ ಮುಂಚೆ ಸ್ವಲ್ಪ ವಿಷಯ ಇಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ಈ ಬಿಲ್ಡಿಂಗ್ ಆ ಕಾಲದಲ್ಲೇ ಟೆಕ್ಸಸ್ ಸ್ಕೂಲ್ ಬುಕ್ ಡೆಪಾಸಿಟ್ರಿ ಆಗಿತ್ತಂತೆ. ಇಲ್ಲಿನ 6th ಫ್ಲೋರ್ನಿಂದಾನೇ ರೋಡ್ನಲ್ಲಿ ಓಪನ್ ಕಾರ್ನಲ್ಲಿ ಮೆರವಣಿಗೆ ಹೋಗ್ತಾ ಇದ್ದಂಥ ಜಾನ್ ಎಫ್ ಕೆನಡಿ ಅವರ ಮೇಲೆ 3 ಬುಲೆಟ್ ಹಾರಿಸಿ ಅವ್ರನ್ನ ಕೊಲ್ಲಲಾಗತ್ತೆ. ಆ ವ್ಯಕ್ತಿಯ ಹೆಸರು ಲೀ ಹಾರ್ವಿ ಓಸ್ವಾಲ್ಡ್. ನಂತರ ಆತನನ್ನು ಹಿಡಿತಾರೆ. ಅವ್ರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡೋ ಪ್ರಾಸೆಸ್ ನಡೀತಾ ಇರುವಾಗ ಓಸ್ವಾಲ್ಡ್ ಅವರನ್ನು ಸಹ ಯಾರೋ ಗುರ್ತು ಇಲ್ಲದ ವ್ಯಕ್ತಿ ಬಂದು ಗುಂಡು ಹೊಡೆದು ಸಾಯಿಸ್ಬಿಡ್ತಾರೆ. ಈ ಒಂದು ಅಸಾಸಿನೇಷನ್ ಏನಿದೆ ತುಂಬಾ ಅದು ಕಾಂಪ್ಲಿಕೇಟೆಡ್ ಇದೆ ಸ್ನೇಹಿತರೆ. ಈ ಎಲ್ಲ ಇನ್ಫಾರ್ಮೇಷನ್ ಈ ಮ್ಯೂಸಿಯಮಲ್ಲಿ ಅವರು ಡಿಸ್ಪ್ಲೇ ಮಾಡಿದ್ದಾರೆ. ಏನೆಲ್ಲ ಅಸಂಪ್ಷನ್ಸ್ ಇತ್ತು, ಏನೆಲ್ಲ ಸುದ್ದಿ ಹಾಗೆ ಹರಿದಾಡ್ತಾ ಇತ್ತು ಈ ಒಂದು ಅಸಾಸಿನೇಷನ್ ನಡೆದಂಥ ಸಮಯದಲ್ಲಿ ಅನ್ನೋದನ್ನು ಎಲ್ಲ ವಿವರನ ಈ ಒಂದು ಮ್ಯೂಸಿಯಮಲ್ಲಿ ಅವರು ಡಿಸ್ಪ್ಲೇ ಮಾಡಿದ್ದಾರೆ. ಈ ಜಾನ್ ಎಫ್ ಕೆನಡಿ ಅವ್ರ ಬಗ್ಗೆ ಏನು ನಡೀತು ಈ ಜಾಗದಲ್ಲಿ ಅನ್ನೋದ್ರ ಇದೊಂದು ಸಣ್ಣ ಬ್ಯಾಕ್ಗ್ರೌಂಡ್ ಅಷ್ಟೇ. ಇನ್ನೂ ವಿಷಯ ತಿಳ್ಕೊಬೇಕಂದ್ರೆ ಯಾರಾದರೂ ಡ್ಯಾಲಸಲ್ಲಿ ಇದ್ದರೆ, ಇಲ್ಲ ಅಂದರೆ ಯಾವಾಗಲಾದರೂ ಡ್ಯಾಲಸ್ ವಿಸಿಟ್ ಮಾಡ್ತಾ ಇದ್ದೀನಿ ಅಂದರೆ ಈ ಜಾಗನ ಹೋಗಿ ನೋಡೋದನ್ನು ಮರಿಬೇಡಿ. ಯಾಕಂದರೆ ಸಾಕಷ್ಟು ವಿಷಯ ಇಲ್ಲಿ ಅಂದರೆ ಹಿಸ್ಟ್ರಿ ತಿಳ್ಕೊಬೇಕು, ಇಲ್ಲಿನ ಅಮೆರಿಕನ್ ಹಿಸ್ಟ್ರಿ, ಅಮೆರಿಕನ್ ಪ್ರೆಸಿಡೆಂಟ್ಸ್ ಬಗ್ಗೆ ತಿಳ್ಕೊಬೇಕು ಅನ್ನೋ ಒಂದು ಕುತೂಹಲ ಇದ್ದರೆ ಈ ಜಾಗದಲ್ಲಿ ಸಾಕಷ್ಟು ವಿಷಯ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಅಸಾಸಿನೇಷನ್ ಸುತ್ತಾನೇ ಅಲ್ಲ, ಈ ಮ್ಯೂಸಿಯಂ ನಾನು ಇವಾಗೇನಿದೆ ಮ್ಯೂಸಿಯಮ್ಮು, ಆ ಜಾಗ ಮುಂಚೆ ಅಂದರೆ ಈ ಅಸಾಸಿನೇಷನ್ ನಡೆಯೋಕ್ಕಿಂತ ಮುಂಚೆ ಇದು ಟೆಕ್ಸಸ್ ಸ್ಕೂಲ್ ಬುಕ್ ಡೆಪಾಸಿಟ್ರಿ ಆಗಿತ್ತು ಅಂತ ಹೇಳಿದ್ನಲ್ಲ. ಸೊ ಆ ಬುಕ್ ಡೆಪಾಸಿಟ್ರಿಯಲ್ಲಿ ಏನೆಲ್ಲ ಇತ್ತು ಅಂತ ಹೇಳಿಬಿಟ್ಟು ಅವರು ಅಲ್ಲಿ ಆ ಟೈಮಲ್ಲಿ ಅವ್ರು ಏನು ಬುಕ್ಸ್ನ ಪ್ರಿಂಟ್ ಮಾಡ್ತಾಯಿದ್ರು ಅನ್ನೋದರ ಎಲ್ಲ ವಿಷಯನ ನಮಗೆ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಆಗಿನ ಕಾಲದಲ್ಲಿ ಯೂಸ್ ಮಾಡಿದಂಥ ಕ್ಯಾಮ್ರಾ ಇದನ್ನು ಸಹ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸಾಕಷ್ಟು ವಿಷಯಗಳು, ನ್ಯೂಸ್ ಪೇಪರ್ ಆ ಟೈಮಲ್ಲಿ ಪಬ್ಲಿಷ್ ಆದಂಥ ಆರ್ಟಿಕಲ್ಸ್ ಇರ್ಬೋದು, ಅಸಾಸಿನೇಷನ್ ಆದಮೇಲೆ ಅದರ ನಂತರದ ಅವ್ರ ಕೆನಡಿ ಅವ್ರ ಪರಿಸ್ಥಿತಿ ಹೇಗಿತ್ತು, ಅವರ ಫ್ಯೂನರಲ್ ಬಗ್ಗೆ ಇರ್ಬೋದು, ಸಾಕಷ್ಟು ವಿಷಯಗಳು. ಈ ಲೀ ಓಸ್ವಾಲ್ಡ್ ಯಾರಿದ್ದಾರೆ ಅವರನ್ನು ಹಿಡಿದ ನಂತರ ಅವ್ರ ಸುತ್ತ ಇದ್ದಂಥ ವಿಷಯಗಳು, ಸಾಕಷ್ಟು ವಿಷಯಗಳನ್ನ ನಮಗೆ ಇಲ್ಲಿ ನೋಡಿ ಓದಿ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ನಮಗೆ ಇಲ್ಲಿದೆ. ನೋಡ್ತಾ ಇದ್ರಲ್ಲ, ಆಗಿನ ಕಾಲದಲ್ಲಿ ಡ್ಯಾಲಸ್ ಟೈಮ್ಸ್ ಹೆರಾಲ್ಡ್ ನ್ಯೂಸ್ ಪೇಪರ್ ಹೇಗಿತ್ತು ಅಂತ ಹೇಳಿಬಿಟ್ಟು, ಹಾಗೇ ಒಂದು ಫೋನ್ಸ್ ಆ ಟೈಮಲ್ಲಿ ಹೇಗೆ ಯೂಸ್ ಮಾಡಿದ್ರು, ಹೇಗೆ ಇನ್ಫಾರ್ಮೇಷನ್ ಒಂದು ಕಡೆಯಿಂದ ಇನ್ನೊಂದು ಟೈಮ್ಗೆ ಹೇಗೆ ಪಾಸ್ ಆಯಿತು ಅನ್ನೋದರ ಒಂದು ಝಲಕ್ ಸಹ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗತ್ತೆ. ಅಸಾಸಿನೇಷನ್ ಅಂತಲೇ ಅಲ್ಲ, 1960s ನ್ಯೂಸ್ ಪೇಪರೆಲ್ಲ ಹೇಗೆ ನಡೆಸ್ತಾ ಇದ್ರು, ಬುಕ್ ರೆಪಾಸಿಟ್ರಿ ಎಲ್ಲ ಹೇಗೆ ನಡೀತಾ ಇತ್ತು, ಇದೆಲ್ಲದರ ಒಂದು ಪರಿಚಯ ಸಿಗೋದು ಅಷ್ಟೇ ಅಲ್ಲದೆ, ನಾನು ಆಗಲೇ ಹೇಳಿದ ಹಾಗೆ ಸುದ್ದಿ ಎಲ್ಲ ಹೇಗೆ ಹರಡ್ತಾ ಇತ್ತು, ನ್ಯೂಸ್ ಪೇಪರಲ್ಲಿ ಬಂದಂಥ ಪ್ರತಿಯೊಂದು ಆರ್ಟಿಕಲ್ಲು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಕ್ಯಾಮ್ರಾಸ್ ಬಳಕೆ ಮಾಡಿರೋದಿರ್ಬೋದು, ಇನ್ಫಾರ್ಮೇಷನ್ ಹೇಗೆ ಪಾಸ್ ಆಗ್ತಾಯಿತ್ತು ಎಲ್ಲನೂ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಯೂಸ್ ಮಾಡಿದಂಥ ಗನ್ ಸಹ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಕೆನಡಿ ಅವರ ಸಾವಿನ ನಂತರ ಸುಮಾರು ಊಹಾಪೋಹಗಳು ಹರಿದಾಡತ್ತಂತೆ. ಇದೆಲ್ಲದರ ಇನ್ಫಾರ್ಮೇಷನ್ ನಮಗೆ ಇಲ್ಲಿ ಸಿಗುತ್ತೆ. ಕೆಲವೊಂದೆಲ್ಲ ಅಲ್ಲಿ ಓದೋದಕ್ಕೆ ಸ್ವಲ್ಪ ಮನಸ್ಸಿಗೆ ಕಷ್ಟ ಅನಿಸ್ತಾ ಇತ್ತು. ಯಾಕಂದರೆ ಒಬ್ಬ ವ್ಯಕ್ತಿ ಸಾವಿನ ನಂತರ ಎಷ್ಟೆಲ್ಲ ಏನೆಲ್ಲ ಕಥೆಗಳು ಹುಟ್ಕೊಳ್ಳುತ್ತೆ ಅನ್ನೋದನ್ನು ಅಲ್ಲಿ ನೋಡಿದಾಗ ತುಂಬಾ ಬೇಜಾರಾಗ್ತಾ ಇತ್ತು ನನಗಂತೂ. ಯಾಕಂದರೆ ಅದು ನಮ್ಮಂಥ ಸಾಮಾನ್ಯರಿಗೆ ಆಗಲಿ, US ಪ್ರೆಸಿಡೆಂಟ್ ಆದಂಥ ಜಾನ್ ಎಫ್ ಕೆನಡಿ ಅವ್ರ ಬಗ್ಗೆನೇ ಆಗಲಿ ಸಾಕಷ್ಟು ಹೀಗಂತೆ ಹಾಗಂತೆ ಅಂತ
ಹೇಳೋರು ಇದ್ದೇ ಇರ್ತಾರಲ್ವ, ಅದೇ ರೀತಿ ಇಲ್ಲೂ ಸುಮಾರು ನಮಗೆ ಇನ್ಫಾರ್ಮೇಷನ್ನ ನಾವು ಇಲ್ಲಿ ತಿಳ್ಕೊಬೋದು. ನೋಡಿ, ಇದೇ ಬಂದೂಕಿಂದನೇ ಅವ್ರನ್ನ ಸಾಯಿಸಿದಂತೆ ಅದರ ಒಂದು ಡಿಸ್ಪ್ಲೇಯನ್ನು ಅಲ್ಲಿ ಮಾಡಿದ್ದಾರೆ. ಆ ಬಾಕ್ಸಸ್ ಏನು ನೋಡ್ತಾ ಇದ್ರಿ, ಅದು ಆ ಬುಕ್ ರೆಪಾಸಿಟ್ರಿಯಲ್ಲಿ ಆ ರೀತಿ ಸ್ಟೋರ್ ಮಾಡಿದ್ರಂತೆ. ಅದರ ಮಧ್ಯದಿಂದ ಆತ ಹೋಗಿ ಕೆನಡಿ ಅವ್ರನ್ನ ಶೂಟ್ ಮಾಡಿರೋದು. ನೋಡಿ, ಅದರ ಕೆಲವು ವಿಜುವಲ್ಸ್ ಎಲ್ಲ ಅಲ್ಲಿ ಪಿಕ್ಚರ್ಸ್ ಅಲ್ಲಿ ಹಾಕಿದ್ದಾರೆ. ಅಷ್ಟೇ ಅಲ್ಲಲ್ಲಿ ಕೆಲವೊಂದು ವಿಡಿಯೋಸ್ ಸಹ ನಮಗೆ ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ಹಾಕಿದ್ದಾರೆ. ಸೊ ಇನ್ಫಾರ್ಮೇಷನು ಅಲ್ಲಿ ರೋಲ್ ಆಗ್ತಾ ಇರುತ್ತೆ. ಅದನ್ನೆಲ್ಲ ನೋಡ್ತಾ ಓದ್ಕೊಂಡು ಕೇಳ್ತಾ ನಾವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋಬೋದು, ವಿಷಯಗಳನ್ನ ತಿಳ್ಕೊಬೋದು. ಇನ್ನು ಸ್ವಲ್ಪದಲ್ಲೇ ನಾನು ನಿಮ್ಗೆ ಆ ಜಾಗ ನಾನು ಹೇಳಿದ್ನಲ್ಲ, ಎಲ್ಲಿಂದ ಶೂಟ್ ಮಾಡಿದ್ರು, ಹೇಗೆಲ್ಲ ಆಯಿತು ಅಂತ ಹೇಳಿಬಿಟ್ಟು ಆ ಒಂದು ಜಾಗ ನಾನು ನಿಮಗೆ ತೋರಿಸ್ತೀನಿ. 6th ಫ್ಲೋರಲ್ಲಿ ಆ ಒಂದು ಕಿಟಕಿಯನ್ನು ಇವರು ಪ್ರಿಸರ್ವ್ ಮಾಡಿ, ನೋಡಿ ಆ ಕಿಟಕಿಯಿಂದ ಕಾಣಿಸ್ತಾ ಇರೋ ದೃಶ್ಯನೇ ಇದು ಡೀಲಿ ಪ್ಲಾಜಾದ ಒಂದು ದೃಶ್ಯ ನಮಗೆ ಅಲ್ಲಿಂದ ಕಾಣಿಸುತ್ತೆ. ಸೊ ಅದರ ಒಂದು ತುಣುಕನ್ನು ನಾನು ವಿಡಿಯೋದ ಎಂಡಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಅಲ್ಲಿ ನೋಡೋದನ್ನು ಮರಿಬೇಡಿ. ಈ ಒಂದು ಬಿಲ್ಡಿಂಗಿಂದ ಇನ್ನು ಡೌನ್ ಟೌನ್ ವ್ಯೂ ಸಹ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಅದರ ಒಂದು ಸಣ್ಣ ಕ್ಲಿಪ್ಪಿಂಗ್ ಸಹ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಡಾರ್ಟ್ ಟ್ರೈನ್ ಸ್ಟೇಷನ್ ಇದೆ, ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದು ಸೈಡ್ ಆಫ್ ದ ಬಿಲ್ಡಿಂಗಿಂದ. ಸೊ ಅದರ ಒಂದು ಸಣ್ಣ ದೃಶ್ಯ ನೋಡಿ, ಡಾರ್ಟ್ ಟ್ರೈನ್ ಸಹ ಹೋಗ್ತಾ ಇದೆ. ಆ ಕರ್ವ್ ಎಷ್ಟು ಸೂಪರಾಗಿ ಹೋಗ್ತಾ ಇದೆ, ನನಗಂತೂ ಅದು ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಅನಿಸ್ತು. ಅದಕ್ಕೆ ಒಂದು ಬಿಟ್ಟು ತೊಗೊಂಡು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಅದನ್ನು ನಾನು ಆ್ಯಡ್ ಮಾಡಿದೆ. ಈ ಮ್ಯೂಸಿಯಂ ವಿಸಿಟ್ ಮಾಡಬೇಕು ಅಂದರೆ ಟಿಕೆಟ್ ಬಂದುಬಿಟ್ಟು ಯೂತ್ಗೆ $20, ಸೀನಿಯರ್ಗೆ $22, ಅಡಲ್ಟ್ಗೆ $24 ಪರ್ ಪರ್ಸನ್ ಇದೆ. ಅಷ್ಟೇ ಅಲ್ಲದೆ ಹತ್ತಿರದಲ್ಲೇ ಪಾರ್ಕಿಂಗ್ ಸಹ ಅವೈಲಬಲ್ ಇದೆ, ಆದರೆ ಅದು ಪೇಯ್ಡ್ ಪಾರ್ಕಿಂಗ್ ಆಗಿರುತ್ತೆ. ಫ್ರೀ ಪಾರ್ಕಿಂಗ್ ಇಲ್ಲೆಲ್ಲೂ ಸಿಗಲ್ಲ. ಡೌನ್ ಟೌನ್ ಆಗಿರೋದ್ರಿಂದ ಅದು ಕಾಮನ್ ವಿಷಯನೇ ಅಲ್ವಾ, ಎಲ್ಲೂ ನಮಗೆ ಫ್ರೀ ಪಾರ್ಕಿಂಗ್ ಸಿಗೋದಿಲ್ಲ. ಹಾಗೂ ಬೇಕು ಅಂದರೆ ಸ್ವಲ್ಪ ದೂರದಲ್ಲಿ ಫ್ರೀ ಪಾರ್ಕಿಂಗ್ ಇರುತ್ತೆ, ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಬರ್ಬೋದು. ಈ ಮ್ಯೂಸಿಯಂ ಒಳಗಡೆ ಸ್ಟ್ರಿಕ್ಟಾಗಿ ಫೋಟೋ ಓನ್ಲಿ ಪಾಲಿಸಿ ಇದೆ, ವಿಡಿಯೋ ತೆಗೆಯೋ ಹಾಗಿಲ್ಲ. ಹಾಗೂ ಕೆಲವೊಂದು ಬಿಟ್ಸ್ನ ತೊಗೊಂಡೆ, ಬಟ್ ಫೋಟೋ ಮಾತ್ರ ಅಲೋ ಮಾಡ್ತಾರೆ. ನಾನಾಗಲೇ ಹೇಳಿದ್ನಲ್ಲ, 6th ಫ್ಲೋರ್ ಕಿಟಕಿಯಿಂದ ಶೂಟ್ ಮಾಡಿದ್ದು ಅಂತ. ನೋಡಿ, ಈ ಕಿಟಕಿಯಿಂದಾನೇ ಅಲ್ಲಿ ಇಂಟು ಮಾರ್ಕ್ ಹಾಕಿದಾರಲ್ಲ, ಅಲ್ಲಿ ಹೋಗ್ತಾ ಇದ್ದಂಥ ಗಾಡಿಯಲ್ಲಿದ್ದಂಥ ಜಾನ್ ಎಫ್ ಕೆನಡಿ ಅವ್ರ ಮೇಲೆ ದಾಳಿ ನಡೀತು. ಒಂದು ಸಲ ಅದು ಮಿಸ್ ಆಯ್ತಂತೆ. ಸ್ವಲ್ಪ ದೂರ ಹೋದ್ಮೇಲೆ 3 ಬುಲೆಟ್ಸಿಂದ 3 ಶಾಟ್ಸ್ ಹೊಡೆದು ಅವರನ್ನು ಕೊಲ್ಲಲಾಗತ್ತೆ. ಸೊ ಆ ಒಂದು ಕಿಟಕಿಯಿಂದ ಈ ರೀತಿ ಕಾಣಿಸ್ತಾ ಇದೆ. ಇದನ್ನು ಅಲ್ಲಿ ಇನ್ಫಾರ್ಮೇಷನ್ ಹಿಂದ್ಗಡೆ ರನ್ ಆಗ್ತಾ ಇರುತ್ತೆ. ಇನ್ಫಾರ್ಮೇಷನ್ ಬರ್ತಾ ಬರ್ತಾ ನಾವು ಇದನ್ನು ನೋಡಿ ಈ ಜಾಗ ಅಂತ ತಿಳ್ಕೊಬೋದು. ಈ ಒಂದು ಮ್ಯೂಸಿಯಂ ಒಳಗಡೆನೆ ಈ ಡೀಲಿ ಪ್ಲಾಜಾ ಏನಿದೆ, ಈ ಪ್ಲಾಜಾ ಮತ್ತು ಆ ಒಂದು ರೆಪಾಸಿಟ್ರಿ, ಆ ಒಂದು ರೋಡಿನ ದೃಶ್ಯ ಎಲ್ಲದನ್ನು ಮಿನಿಯೇಚರ್ ಮಾಡಿ ಇಲ್ಲಿಟ್ಟಿದ್ದಾರೆ. ಹೇಗಾಯಿತು ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ಈಸಿಯಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನೋಡಿ ಅಲ್ಲಿ ತೋರಿಸ್ತಾ ಇದ್ದಾರಲ್ಲ, 3 ಕಾರ್ ಹೋಗ್ತಾ ಇದೆ. ಸೊ ಆ ಒಂದು ಕಾರಲ್ಲಿ ಕೆನಡಿ ಅವರು, ಅವರ ವೈಫ್ ಜಾಕಿ ಕೆನಡಿ ಅವರು ಇರ್ತಾರಂತೆ. ಆ ಟೈಮಲ್ಲಿ ಅಟ್ಯಾಕ್ ಮಾಡಿ ಈ ರೀತಿ ಮಾಡಿರೋ ಅಂಥದ್ದು. ವಿಡಿಯೋ ಇಷ್ಟ ಆದಲ್ಲಿ ಹೇಗೆ ಅನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿದ್ರೆ ಮತ್ತು ವಿಡಿಯೋನ ಸೇವ್ ಮಾಡಿಕೊಂಡಾಗ ಸಾಕಷ್ಟು ರೀಚ್ ಸಿಗುತ್ತೆ. ನಾನು ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬರೋದಕ್ಕೆ ಪಡುವಂಥ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಂಗಾಗತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.